ನಮಸ್ಕಾರ ಸ್ನೇಹಿತರೆ, ರಾಹುಲ್ ಗಾಂಧಿ ಅವರಿಗೆ 2026 ಜನವರಿ ಅನ್ನೋದು ಅತ್ಯಂತ ಕಹಿ ಆಗುವಂತ ಸಾಧ್ಯತೆಗಳು ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಅವರ ದ್ವಿಪೌರತ್ವ ಅಂದ್ರೆ ಡ್ಯುಯಲ್ ಸಿಟಿಸನ್ಶಿಪ್ ಸಂಬಂಧಪಟ್ಟಂತೆ ತೀರ್ಪು ಇದೇ ತಿಂಗಳು ಹೊರಬರುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಏನಾದ್ರೂ ತೀರ್ಪು ಪ್ರಕಟಗೊಂಡ್ರೆ ಖಂಡಿತವಾಗಿ ರಾಹುಲ್ ಗಾಂಧಿ ಅವರ ರಾಜಕೀಯ ಜೀವನ ಅಂತ್ಯ ಆಗ್ತದೆ ಅಂತಲೇ ಹೇಳ್ಬೋದು. ಹಾಗಾದ್ರೆ ಲೇಟೆಸ್ಟ್ ಆಗಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಕೋರ್ಟ್ ನಲ್ಲಿ ಏನ್ ನಡೀತಾ ಇದೆ, ತೀರ್ಪು ಯಾವಾಗ ಬರ್ಬೋದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಹತ್ರ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿವರಗಳು ನಿಮ್ಮ ಬಳಿ ಇದೆ ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೂ ಕೂಡ ಸಂಕ್ಷಿಪ್ತವಾಗಿ ಒಂದು ಲೈನ್ ನಲ್ಲಿ ಹೇಳ್ಬಿಡ್ತೇನೆ. ಬೇರೆ ಏನೂ ಅಲ್ಲ, ರಾಹುಲ್ ಗಾಂಧಿ ಅವರು ಭಾರತೀಯ ಪ್ರಜೆ, ಅದ್ರ ಜೊತೆಗೆ ಅವರು ಬ್ರಿಟಿಷ್ ಪ್ರಜೆ ಕೂಡ ಆಗಿದ್ದಾರೆ ಅನ್ನೋದು ಅವರ ಮೇಲಿರುವಂತಹ ಅಪಾದನೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಘ್ನೇಶ್ ಶಿಶಿರ್ ಅನ್ನೋರು ಕೋರ್ಟ್ ನಲ್ಲಿ ಅವರ ವಿರುದ್ಧವಾಗಿ ಒಂದು ದೂರನ್ನು ದಾಖಲೆ ಮಾಡಿದ್ರು. ಆ ದೂರಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀತಾ ಇತ್ತು. ಮೊದಲು ಅದು ರಾಯ್ಬರೇಲಿ ಕೋರ್ಟ್ ನಲ್ಲಿ ಪ್ರಾರಂಭ ಆಯಿತು. ಆದ್ರೆ ರಾಯ್ಬರೇಲಿ ಕೋರ್ಟ್ ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಮಸ್ಯೆ ಉಂಟು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಸ್ವಲ್ಪ ಗಲಾಭೆ ಈ ತರ ಎಲ್ಲ ನಡೀತು. ಅದೇ ರೀತಿಯಲ್ಲಿ ಇಲ್ಲಿ ದೂರದಾರರಾದಂತಹ ವಿಘ್ನೇಶ್ ಶಿಶಿರ್ ಅವರಿಗೂ ಕೂಡ ಪ್ರಾಣ ಬೆದರಿಕೆ ಕಂಟಿನ್ಯೂಸ್ ಆಗಿ ಬರ್ಲಿಕ್ಕೆ ಶುರು ಆಯ್ತು. ಆನಂತರ ಈ ಪ್ರಕರಣವನ್ನ ಲಕ್ನೋ MLA MP ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಲಾಯಿತು. ಈಗ ಅಲ್ಲಿ ಎನ್ಕ್ವೈರಿ ನಡೀತಾ ಇದೆ. ಕಳೆದ ವಾರ ಅಷ್ಟೇ ನಾನೊಂದು ವಿಡಿಯೋವನ್ನ ಹಾಕಿದ್ದೆ ಇದಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ಕೋರ್ಟ್ ಒಂದು ಆರ್ಡರ್ ನ ಕೊಡ್ತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಂಪ್ರತಿ ವಿಚಾರಣೆ ನಡಿಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಇಲ್ಲಿ ಸಂಕಷ್ಟ ಉಂಟಾಗುವಂತ ಸಾಧ್ಯತೆ ಇದೆ ಅಂತೇಳಿ ಹೇಳಿದೆ. ಆಗ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರು, ನೀವು ಸುಮ್ಮನೆ ಹೇಳ್ತೀರಾ, ಬಹಳಷ್ಟು ವರ್ಷಗಳಿಂದ ನಾವು ಈ ಮಾತನ್ನ ಕೇಳ್ತಾನೆ ಇದ್ದೇವೆ, ಆದ್ರೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ತೀರ್ಪು ಬರುವಂತ ಸಾಧ್ಯತೆ ಇಲ್ಲ. ಇಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧವಾದಂತಹ ಕೆಲವೊಂದು ಸಾಕ್ಷಿಗಳನ್ನ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಕೊಡಬೇಕಿತ್ತು. ಆದ್ರೆ ಗೃಹ ಇಲಾಖೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ. ಅಂದ್ರೆ ಇಲ್ಲಿ ಬಿಜೆಪಿ ಪಕ್ಷಕ್ಕೆ ರಾಹುಲ್ ಗಾಂಧಿ ಅವರೇ ಸ್ಟಾರ್ ಪ್ರಚಾರಕರಾಗಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವ್ರನ್ನ ಇವರು ದೇಶದಲ್ಲಿ ಉಳಿಸ್ಕೊಳ್ಳಿ ಪ್ರಯತ್ನಿಸ್ತಾ ಇದ್ದಾರೆ. ಆದ್ರಿಂದಾಗಿ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳನ್ನ ಕೊಡ್ತಾ ಇಲ್ಲ. ಈ ರೀತಿಯಾಗಿ ಕೆಲವರು ಕಮೆಂಟ್ ಅನ್ನ ಮಾಡಿದ್ರು. ಅಂದ್ರೆ ಜನರಲ್ ಆಗಿ ಎಲ್ಲರೂ ಕೂಡ ಅದೇ ತರ ಮಾತಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅವರೇ ಬಿಜೆಪಿಯ ಸ್ಟಾರ್ ಕ್ಯಾಂಪೈನರ್ ಅಂತ ಹೇಳ್ಕೊಂಡು. ಕಾರಣ ಏನು ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ರಾಹುಲ್ ಗಾಂಧಿ ಅವರು ಇಲ್ಲಿವರೆಗೆ 95-96 ಚುನಾವಣೆಗಳನ್ನ ಸತತವಾಗಿ ಸೋತಿದ್ದಾರೆ. ಆದ್ರಿಂದಾಗಿ ಎಲ್ಲರೂ ಕೂಡ ರಾಹುಲ್ ಗಾಂಧಿಯನ್ನ ಬಿಜೆಪಿಯ ಸ್ಟಾರ್ ಪ್ರಚಾರಕರು ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಈಗ ಬರ್ತಾ ಇರುವಂತ ಸುದ್ದಿ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರಿಗೆ ಈ ಸಂಬಂಧಪಟ್ಟಂತ ಈ ಕೇಸ್ನ ತೀರ್ಪು ನಾಡ್ದು 28ನೇ ತಾರೀಕಿಗೆ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಇಲ್ಲಿ ಬಚಾವ್ ಆಗ್ತಾರಾ ಅಥವಾ ಸಿಕ್ಕಿ ಬೀಳ್ತಾರಾ, ಈ ರೀತಿಯಾದಂತಹ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲೂ ಖಂಡಿತವಾಗಿ ಮೂಡ್ತದೆ. ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ ಅವರಿಗೆ ಸಂಕಷ್ಟ ಉಂಟಾಗುವಂತ ಸಾಧ್ಯತೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಹಲವಾರು ದಾಖಲೆಗಳು ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಇಂಗ್ಲೆಂಡ್ ನ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ MPhil ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಅವರ ಹೆಸರನ್ನ ರಾಹುಲ್ ವಿನ್ಸಿ ಅಂತ ಮೆನ್ಷನ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ರಾಹುಲ್ ಗಾಂಧಿ ಅವರ ಬಳಿಯಲ್ಲಿ 2 ಪಾಸ್ಪೋರ್ಟ್ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ರಾಹುಲ್ ವಿನ್ಸಿ ಅಂತೇಳಿದೆ, ಇನ್ನೊಂದು ರಾಹುಲ್ ಗಾಂಧಿ ಅಂತಕೊಂಡಿದೆ. ಇಲ್ಲಿ ಸಾಮಾನ್ಯವಾಗಿ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದ ಸಂದರ್ಭದಲ್ಲಿ ರಾಹುಲ್ ವಿನ್ಸಿ ಅನ್ನುವ ಹೆಸರಿನಲ್ಲೇ ಎಲ್ಲಾ ಕಡೆ ವ್ಯವಹರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಅರ್ಜಿದಾರರಾದಂತಹ ವಿಘ್ನೇಶ್ ಶಿಶಿರ್ ಅವರು ಇದನ್ನು ಕೂಡ ಸಾಕ್ಷ್ಯವಾಗಿ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಭಾರತ ಸರ್ಕಾರದ ಗೃಹ ಇಲಾಖೆ ಮತ್ತು ಇಂಗ್ಲೆಂಡ್ ನ ಗೃಹ ಇಲಾಖೆ ನಡುವೆ ನಡೆದಿರುವಂತಹ ಎಲ್ಲಾ ರೀತಿಯಾದಂತಹ ಇಮೇಲ್ಗಳು, ವಿಡಿಯೋಸ್, ಹಾಗೇನೆ ಕೆಲವೊಂದು ಫೋಟೋಸ್, ಇದೆಲ್ಲದನ್ನು ಕೂಡ ಈಗ ಸಾಕ್ಷ್ಯ ರೂಪದಲ್ಲಿ ಕೋರ್ಟಿಗೆ ಸಬ್ಮಿಟ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಬಹಳಷ್ಟು ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಂಪನಿಗಳನ್ನ ಹೊಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಬಹಳಷ್ಟು ಡಾಕ್ಯುಮೆಂಟ್ಸ್, ಇವರು ಬೇರೆ ಬೇರೆ ಕಂಪನಿಯಲ್ಲಿ ಯಾವ ಹೆಸರಲ್ಲಿ ವ್ಯವಹರಿಸ್ತಾ ಇದ್ದಾರೆ, ಹಾಗೇನೆ ಅದರಲ್ಲಿ ಅವರು ತಮ್ಮ ಪೌರತ್ವವನ್ನ ಬ್ರಿಟಿಷ್ ಅಂತ ಮೆನ್ಷನ್ ಮಾಡಿರೋದನ್ನು ಕೂಡ ಈಗಾಗಲೇ ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಂಗ್ಲೆಂಡ್ ನಲ್ಲಿ ಇವರೊಂದು ಕಂಪನಿಯನ್ನ ನಡೆಸ್ತಾ ಇದ್ರು. ಆ ಕಂಪನಿಯ ಜೊತೆ ನಡೆಸಿರುವಂತಹ ವ್ಯವಹಾರದಲ್ಲಿ ಕೂಡ ಎಲ್ಲಾ ಕಡೆ ರಾಹುಲ್ ಗಾಂಧಿ ಅವರು ರಾಹುಲ್ ವಿನ್ಸಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಬ್ರಿಟಿಷ್ ಸಿಟಿಸನ್ ಅಂತ ಕೂಡ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಇಂಗ್ಲೆಂಡ್ ನ ಬರ್ಕ್ಲೇಸ್ ಬ್ಯಾಂಕ್ ನಲ್ಲಿ ಹೊಂದಿರುವಂತಹ ಬ್ಯಾಂಕ್ ಡೀಟೇಲ್ಸ್ ನ ಕೂಡ ಇಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿಗೆ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ 45 ಸಾಕ್ಷ್ಯಗಳನ್ನ ಇಲ್ಲಿ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿದೆ. ಈ 45 ಸಾಕ್ಷ್ಯಗಳಲ್ಲಿ ಒಂದಿಷ್ಟು ವಿಡಿಯೋ ದಾಖಲೆಗಳಿದೆ, ಫೋಟೋಸ್ ಇದೆ. ಹಾಗೇನೆ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ಬ್ರಿಟಿಷ್ ಪಾಸ್ಪೋರ್ಟ್ ನ ಕಾಪಿಯನ್ನು ಕೂಡ ಇಲ್ಲಿ ಸಬ್ಮಿಟ್ ಮಾಡಲಾಗಿದೆ ಅಂತೆ. ಇಲ್ಲಿ ಬ್ರಿಟಿಷ್ ಪಾಸ್ಪೋರ್ಟ್ ನ ಪ್ರತಿಯನ್ನ ಇಂಗ್ಲೆಂಡ್ ಸರ್ಕಾರವೇ ಭಾರತ ಸರ್ಕಾರಕ್ಕೆ ಪ್ರೊವೈಡ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಟೋಟಲ್ ಆಗಿ ಇಲ್ಲಿ ರಾಹುಲ್ ಗಾಂಧಿ ಅವರು ಲಾಕ್ ಆಗುವಂತ ಸಾಧ್ಯತೆಗಳು ನಿಚ್ಚಳ ಆಗ್ತಾ ಇದೆ. ಸತತವಾಗಿ 8 ದಿನಗಳ ಕಾಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಮತ್ತು ಪ್ರತಿವಾದವನ್ನು ಮಂಡಿಸಿದ್ದಾರೆ. ಕೊನೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ಜನವರಿ 28ನೇ ತಾರೀಕಿಗೆ ನಾವು ಕೊಡ್ತೇವೆ ಅಂತ ಹೇಳಿ ಅಲ್ಲಿಯ ಜಡ್ಜ್ ಅಲೋಕ್ ಕುಮಾರ್ ಅವರು ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ.
ಅಂದ್ರೆ ಜನವರಿ 28 ಅನ್ನೋದು ರಾಹುಲ್ ಗಾಂಧಿ ಅವರಿಗೆ ಅತ್ಯಂತ ಕ್ರೂಷಿಯಲ್ ಆಗಿದೆ. ಒಂದ್ ವೇಳೆ ಇಲ್ಲಿ ರಾಹುಲ್ ಗಾಂಧಿ ಅವರು ದ್ವಿಪೌರತ್ವವನ್ನು ಹೊಂದಿದ್ರೆ ಖಂಡಿತವಾಗಿ ರಾಹುಲ್ ಗಾಂಧಿ ಅವರು ಜೈಲು ಪಾಲಾಗ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಭಾರತದ ಸಂವಿಧಾನದ ಪ್ರಕಾರ ದ್ವಿಪೌರತ್ವ ಇಲ್ಲಿ ಅಲೌಡ್ ಅಲ್ಲ. ಕೆಲವೊಂದು ದೇಶಗಳಲ್ಲಿ ದ್ವಿಪೌರತ್ವ ಇದೆ, ಆದ್ರೆ ಭಾರತದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರು ಇಲ್ಲೇನಾದ್ರೂ ದ್ವಿಪೌರತ್ವವನ್ನು ಹೊಂದಿದ್ರೆ ಇಡೀ ದೇಶಕ್ಕೆ ಮೋಸ ಮಾಡಿದ ರೀತಿಯಲ್ಲಿ ಆಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಅವರು ತಾವು ಭಾರತೀಯ ಪ್ರಜೆ ಅಂತೇಳಿ ಹೇಳಿ ಇಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಇಲ್ಲಿವರೆಗೆ 5 ಬಾರಿ MP ಆಗಿ ಪಾರ್ಲಿಮೆಂಟ್ ಅನ್ನ ಪ್ರವೇಶ ಮಾಡಿದಂತವರು. ಹಾಗೇನೆ ಸದ್ಯಕ್ಕೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ. ಖಂಡಿತವಾಗಿ ಇದೆಲ್ಲವೂ ಕೂಡ ಕಾನೂನು ಬಾಹಿರ ಆಗ್ತದೆ. ಹಾಗಾಗಿ ಹಲವಾರು ಸೆಕ್ಷನ್ಗಳಲ್ಲಿ ರಾಹುಲ್ ಗಾಂಧಿ ಅವರ ಮೇಲೆ ಕೇಸ್ ಬುಕ್ ಆಗುವಂತ ಸಾಧ್ಯತೆ ಇರ್ತದೆ. ಅದ್ರ ಜೊತೆಗೆ ಇವರ ವಿರುದ್ಧವಾಗಿ FIR ಕೂಡ ದಾಖಲಾಗ್ತದೆ. ಕೊನೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿ ಕೂಡ ಪ್ರಾರಂಭ ಆಗ್ತದೆ. ಎನ್ಕ್ವೈರಿ ಮುಗಿಲಿಕ್ಕೆ ಬಹಳಷ್ಟು ಸಮಯ ತಗೊಳ್ಬಹುದು. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಬಲವಾದ ಹೊಡೆತ ಈ ಒಂದು ಪ್ರಕರಣದಿಂದಾಗಿ ಬೀಳುವಂತ ಸಾಧ್ಯತೆ ಇದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೇನೆ ಪ್ರಿಯಾಂಕಾ ವಾದ್ರಾ ಇರಬಹುದು, ಇವರೆಲ್ಲರನ್ನು ಕೂಡ ಸಂಶಯದ ದೃಷ್ಟಿಯಿಂದ ನೋಡುವಂತಹ ಪರಿಸ್ಥಿತಿ ಭಾರತದಲ್ಲಿ ನಿರ್ಮಾಣ ಆಗ್ತದೆ. ಇದೆಲ್ಲದರ ಜೊತೆಗೆ ವಿಘ್ನೇಶ್ ಶಿಶಿರ್ ಅವರು ಇನ್ನೊಂದು ಆಪಾದನೆಯನ್ನ ರಾಹುಲ್ ಗಾಂಧಿ ಅವರ ಮೇಲೆ ಮಾಡಿದ್ದಾರೆ. ಅದೇನಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಭಾರತಕ್ಕೆ ಸಂಬಂಧಪಟ್ಟಂತ ಗೌಪ್ಯ ಮಾಹಿತಿಗಳನ್ನ ಬೇರೆ ದೇಶಗಳೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಅಂತಕೊಂಡು. ಒಂದ್ ವೇಳೆ ಅದೇನಾದ್ರು ಪ್ರೂವ್ ಆದ್ರೆ ರಾಹುಲ್ ಗಾಂಧಿ ಅವರು ಬಹಳಷ್ಟು ವರ್ಷಗಳ ಕಾಲ ಜೈಲಿನಲ್ಲೇ ಕೊಳಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸ್ನೇಹಿತರೆ, ನಿಮ್ಗೆ ಅನಿಸ್ತದೆ ರಾಹುಲ್ ಗಾಂಧಿ ಅವರು ಈ ಒಂದು ಪ್ರಕರಣದಲ್ಲಿ ಸಿಕ್ಕಿ ಬೀಳ್ತಾರ ಅಥವಾ ಅವರು ನಿರಪರಾಧಿ ಅಂತಕೊಂಡು ಹೊರ ಬರ್ತಾರ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.